ಐಪಿಎಲ್ ಟ್ರೋಫಿ ಗೆದ್ದಿದೆ ಆರ್ಸಿಬಿ ತಂಡ. ಆರ್ಸಿಬಿ ತಂಡಕ್ಕೆ ವಿಧಾನಸೌಧದ ಮುಂದೆ ಸನ್ಮಾನವನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಕೆಸಿಎಲ್ ಪತ್ರವನ್ನ ಬರೆದಿದೆ. ಸರ್ಕಾರದ ಅನುಮತಿಯ ಬಳಿಕ ಕಾರ್ಯಕ್ರಮವನ್ನ ನಿಗದಿಪಡಿಸಲಾಗುತ್ತೆ. ಆರ್ಸಿಬಿ ತಂಡವನ್ನ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಪತ್ರವನ್ನ ಬರೆದಿರೋದು. ಅನುಮತಿಯ ಬಳಿಕ ಕಾರ್ಯಕ್ರಮವನ್ನ ನಿಗದಿಗೊಳಿಸಲಾಗುತ್ತೆ. ಆರ್ಸಿಬಿ ತಂಡವನ್ನ ಮುಖ್ಯಮಂತ್ರಿಗಳು ಸನ್ಮಾನವನ್ನ ಮಾಡಲಿದ್ದಾರೆ. ಆರ್ಸಿಬಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದಕ್ಕೆ ಇಡೀ ನಾಡು ಸಂಭ್ರಮಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ತಂಡವನ್ನ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿರೋದು. ಸೊ ಇದಕ್ಕೆ ಸರ್ಕಾರದ ರಿಯಾಕ್ಷನ್ ಅಥವಾ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ಆರ್ಸಿಬಿ. ಸೊ ಹೀಗಾಗಿ ಆರ್ಸಿಬಿ ತಂಡದ ಆಟಗಾರರನ್ನ ಅಭಿನಂದಿಸಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಇನ್ನು ಈ ಸಲ ಕಪ್ ಐಪಿಎಲ್ ಟ್ರೋಫಿ ಗೆದ್ದಿದೆ ಆರ್ಸಿಬಿ ತಂಡ. ಆರ್ಸಿಬಿ ತಂಡಕ್ಕೆ ವಿಧಾನಸೌಧದ ಮುಂದೆ ಸನ್ಮಾನವನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಕೆಸಿಎಲ್ ಪತ್ರವನ್ನ ಬರೆದಿದೆ. ಸರ್ಕಾರದ ಅನುಮತಿಯ ಬಳಿಕ ಕಾರ್ಯಕ್ರಮವನ್ನ ನಿಗದಿಪಡಿಸಲಾಗುತ್ತೆ. ಆರ್ಸಿಬಿ ತಂಡವನ್ನ ಮುಖ್ಯಮಂತ್ರಿಗಳು ಸನ್ಮಾನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಪತ್ರವನ್ನ ಬರೆದಿರೋದು. ಅನುಮತಿಯ ಬಳಿಕ ಕಾರ್ಯಕ್ರಮವನ್ನ ನಿಗದಿಗೊಳಿಸಲಾಗುತ್ತೆ. ಆರ್ಸಿಬಿ ತಂಡವನ್ನ ಮುಖ್ಯಮಂತ್ರಿಗಳು ಸನ್ಮಾನವನ್ನ ಮಾಡಲಿದ್ದಾರೆ. ಆರ್ಸಿಬಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದಕ್ಕೆ ಇಡೀ ನಾಡು ಸಂಭ್ರಮಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ತಂಡವನ್ನ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿರೋದು. ಸೊ ಇದಕ್ಕೆ ಸರ್ಕಾರದ ರಿಯಾಕ್ಷನ್ ಅಥವಾ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ಆರ್ಸಿಬಿ. ಸೊ ಹೀಗಾಗಿ ಆರ್ಸಿಬಿ ತಂಡದ ಆಟಗಾರರನ್ನ ಅಭಿನಂದಿಸಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಇನ್ನು ಈ ಸಲ ಕಪ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.